ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೆಳಕು. ನಾನು MKETC ಬೋಶಿ ಶಾಲೆಯಲ್ಲಿ 4ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಕಲೆ ಮತ್ತು ಮಾಲೆ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದು ಇಂದು ನಾನು ಆಂಕರಿಂಗ್ ಮಾಡಲು ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ. ನಾನು MKT ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಆಕಾರದ ಸಂಸ್ಥೆಯಿಂದ ಇಲ್ಲಿ ನಿಮ್ಮೆಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡಲು ಇಲ್ಲಿ ಬಂದಿದ್ದೇನೆ. ನೀವು ನೋಡಕ್ ರೆಡಿ ಇದ್ದೀರಾ? ಈಗ ಸ್ವಾಗತ ಭಾಷಣ ಮಾಡಲು ನನ್ನ ಸಹೋದರಿಯಾದ ಆರಾಧ್ಯನವರು ವೇದಿಕೆಗೆ ಬರಬೇಕು. Good evening to all. My name is Aradhya. I am studying in 3rd standard. My school is Aditya Birla Public School. My coordination is discipline and cleanness. My sub-coordinators are Chiguru and Tanvita. First I want to welcome Hindu Mahaganapati members and President. I welcome dear Ramu sir and Sonia ma'am. I welcome my all Akar other friends. I welcome my all audience. Thank you. ಸ್ವಾಗತ ಭಾಷಣ ಮಾಡಿದ ಆರಾಧ್ಯ ಅವರಿಗೆ ಧನ್ಯವಾದಗಳು. ಈಗ ಹಿಂದೂ ಮಹಾಗಣಪತಿ ಮುಖ್ಯಸ್ಥರು ಹಾಗೂ ಆಕಾರ ಆಧಾರ್ ತಂಡದವರಿಂದ ಉದ್ಘಾಟನೆ ಮತ್ತು ದೀಪ ಜ್ಯೋತಿ ಗೀತೆಯನ್ನು ಹಾಡಲು ನನ್ನ ಸಹೋದರಿಯಾದ ಅನ್ವಿತಾರವರು ವೇದಿಕೆಗೆ ಬರಬೇಕು. ಧನ್ಯವಾದಗಳು. ಕಲಾಕೃತಿಗಳು ಮಕ್ಕಳಿಂದ ಬಹಳ ಅದ್ಭುತವಾಗಿ ಮೂಡಿ ಬಂದಿರ್ತವೆ. ಆ ಕಲಾಕೃತಿಗಳು ನೋಡಿದರೆ ಇವತ್ತು ನಿಜವಾಗಲೂ ಅದ್ಭುತವಾಗಿದೆ. ಒಬ್ಬ ಯಾರು ಮೇಲೆ ಯಾರು ಕೆಳಗೆ ಅನ್ನೋದು ಅದರಲ್ಲಿ ಗೊತ್ತಾಗಲ್ಲ. ಆ ತರ ನಮ್ಮ ಮಕ್ಕಳು ಕಲಾಕೃತಿಗಳು ಇವತ್ತು ಚಿತ್ರಪಟವನ್ನು ಮೂಡಿಸಿದ್ದಾರೆ. ಅವರಿಗೆ ನಮ್ಮ ಹಿಂದೂ ಗಣಪತಿ ವತಿಯಿಂದ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಮಕ್ಕಳ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿ ಹೋಗ್ಬೇಕಂತಂದು ಹಿಂದೂ ಮಹಾಗಣಪತಿ ಅಧ್ಯಕ್ಷರಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಿಂದೂ ಮಹಾಗಣಪತಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ 6ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಆಕಾರ ಆಧಾರ್ ಸಂಸ್ಥೆ ಹಾಗೂ ಮತ್ತು ನಮ್ಮ ಹಿಂದೂ ಮಹಾಗಣಪತಿ ಸಹಯೋಗದಲ್ಲಿ ಸ್ಥಳದಲ್ಲೇ ಚಿತ್ರ ಬರೆಯುವಂತ ಒಂದು ಸ್ಪರ್ಧೆಯನ್ನ ಆಕಾರ ಸಂಸ್ಥೆಯವರು ಏರ್ಪಡಿಸಿದ್ರು. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಸುಮಾರು 85 ವರ್ಷಕ್ಕೂ ಹೆಚ್ಚು ವಯೋವೃದ್ಧರು ಕೂಡ ಬಂದು ಇಲ್ಲಿ ಚಿತ್ರ ಬಿಡಿಸುವ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಇವತ್ತಿನ ದಿವಸ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಲಾಗುವುದು. ಜೊತೆಗೆ ಫಸ್ಟ್, ಸೆಕೆಂಡ್, ಥರ್ಡ್ ಹೀಗೆ ಪ್ರಶಸ್ತಿಯನ್ನು ಕೂಡ ಆಕಾರ ಆಧಾರ್ ಸಂಸ್ಥೆಯವರು ಆಯ್ಕೆ ಮಾಡಿ ವಿತರಣೆ ಮಾಡ್ತಾ ಇದ್ದಾರೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾಗೂ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ ಸ್ವಾಗತ ಕೋರುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈ ಒಂದು
ಹಿಂದೂ ಮಹಾಗಣಪತಿಯ ಉತ್ಸವದಲ್ಲಿ ಇದೇ ಮೊದಲನೇ ಬಾರಿಗೆ ಅದ್ಭುತವಾಗಿ ಆಧಾರ್ ಸಂಸ್ಥೆಯಿಂದ ಬಹಳ ವಿಭಿನ್ನವಾಗಿ ಚಿತ್ರಕಲಾ ಸ್ಪರ್ಧೆಯನ್ನ ಪ್ರಾರಂಭಿಸಿದ್ರು. ಅದು ಬಹಳ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಹಿಂದೂ ಮಹಾಗಣಪತಿಯ ಮಹಾಮಂಟಪದಲ್ಲಿ ಮೂಡಿ ಬಂದಿತ್ತು. ಅದೆಲ್ಲ ನಮಗೆ ಬಹಳ ತುಂಬ ಸಂತೋಷವಾಯಿತು. ಹಾಗಾಗಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಎಂದು ನಾವೆಲ್ಲ ಹಾರೈಸ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಿಂದೂ ಮಹಾಗಣಪತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಮಗೆ ಅಭಿನಂದನೆಗಳನ್ನ ನಾನು ನಮ್ಮ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಇಲ್ಲೊಂದು ವೇದಿಕೆಯನ್ನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದೀರಾ. ನಾವು ಈ ಥರ ವೇದಿಕೆಗಳನ್ನ ಮಕ್ಕಳಿಗಾಗಿ ಹುಡುಕ್ತಾ ಇರ್ತೀವಿ. ನಮ್ಮ ಸಂಸ್ಥೆಯಿಂದ ತಮ್ಮ ಈ ಒಂದು ಹಿಂದೂ ಮಹಾಗಣಪತಿಯಲ್ಲಿ ನಮಗೊಂದು ವೇದಿಕೆನ ಕೊಟ್ಟಿದ್ದೀರಿ. ಸೊ ಇದು ನಮ್ಮ ಕನಸಾಗಿತ್ತು. ಇನ್ನೂ ಒಂದು ವೇದಿಕೆನ ನಾವು ಮಾಡಬೇಕು ಅಂತ ಸರ್ ಮನಸ್ಸು ಮಾಡಿದರೆ ತಮಗೆಲ್ಲ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ನನ್ನ ಈ ವಿಚಾರವಾಗಿ ನಮ್ಮ ಮಕ್ಕಳ ಪಾರ್ಟಿಸಿಪೇಟ್ ನಂತರದಲ್ಲಿ ನಮ್ಮ ಆಧಾರ್ ಸಂಸ್ಥೆಯ ಕುರಿತು ತಮ್ಮೊಂದಿಗೆ ವಿಷಯಗಳನ್ನ ಹಂಚ್ಕೊಡ್ತೀನಿ. ಸೊ ಸಮಯನ ತಡ ಮಾಡದೆ ನಾವು ಕಾರ್ಯಕ್ರಮನ ಪ್ರಾರಂಭಿಸೋಣ. ಉದ್ಘಾಟನೆ ಮಾಡಿದ ನನ್ನ ಗುರುಗಳಾದ ರಾಮು ಸರ್ ಮತ್ತು ಸೋಮ್ಯಾನಿಸಿಗಳಿಗೂ ಹಾಗೂ ಹಿಂದೂ ಮಹಾಗಣಪತಿ ಬಂಧುಗಳಿಗೂ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಮತ್ತು ನನ್ನ ಸಂಘದಲ್ಲಿ ಅನ್ವಿತಾಗಳಿಗೂ ತುಂಬ ಧನ್ಯವಾದಗಳನ್ನು ಕೋರುತ್ತೇನೆ. ಈಗ ಬೆಳಕು ಮತ್ತು ಆರಾಧ್ಯ ಸಹೋದರಿಯರಿಂದ ಗಣೇಶನಿಗೆ ನಮಿಸುವ ಒಂದು ಭರತನಾಟ್ಯ. ಮೂಷಿಕ ವಾಹನ ಮೋದಕ ಚಾಮರ ಗಾನ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ದೀನ ವಿನಾಯಕ ಪಾದ ನಮಸ್ತೆ. ಮೂಷಿಕ ವಾಹನ ಮೋದಕ ಚಾಮರ ಗಾನ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ದೀನ ವಿನಾಯಕ ಪಾದ ನಮಸ್ತೆ. ದೀನ ವಿನಾಯಕ ಪಾದ ನಮಸ್ತೆ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धे भवतु मे सदा. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धे भवतु मे सदा. सिद्धे भवतु मे सदा. नमस्ते तु भगवाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते. नमस्ते तु भगवाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते. महालक्ष्मी नमोस्तुते. आङ्गीकं पदं यस्य वाचिकं सर्ववाङ्मयम् आकारं चन्द्रताराधिपम्. आकारं चन्द्रताराधिपं नमस्कारितं शिवं. शिवं 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 ನಾವೆಲ್ಲ ಖುಷಿ ಪಟ್ಟಿರುವ ಗಣೇಶ ನಿಜವಾಗ್ಲೂ ಈ ಭರತನಾಟ್ಯವನ್ನು ನೋಡಿ ಮೆಚ್ಚಲೇ
ಸಹೋದರನಾದ ಅಭಿನಂದನ್ ವೇದಿಕೆಗೆ ಬರುತ್ತಿದ್ದಾನೆ ಮತ್ತು ರೂಬಿಕ್ಸ್ ಕ್ಯೂಬಿಕ್ಸ್ ಅನ್ನು ತೋರಿಸಲು ಬರುತ್ತಿದ್ದಾನೆ. ಎಲ್ರಿಗೂ ಶುಭ ಸಂಜೆ. ನನ್ನ ಹೆಸರು ಅಭಿನಂದನ್. ನಾನು NKT ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಆಕಾರ ಆಧಾರ ಸಂಸ್ಥೆ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದು ಇಂದು ಥ್ರೆಡ್ ಆರ್ಟ್ ಮತ್ತು ಕ್ಯೂಬಿಕ್ಸ್ ನ ಪ್ರೆಸೆಂಟ್ ಮಾಡಲು ಬಂದಿದ್ದೀನಿ. ಸೊ ಫಸ್ಟ್ ಕ್ಯೂಬಿಕ್ಸ್ ನ ನೋಡ್ಕೊಳ್ಳೋಣ, ಅದರ ನಂತರ ಥ್ರೆಡ್ ಆರ್ಟ್ ಹೋಗ್ತೀನಿ. ಸೊ ಇಲ್ಲಿ 2 ಕ್ಯೂಬ್ ಇದಾವೆ, ಒಂದು ರೆಗ್ಯುಲರ್ 3x3, ಒಂದು ಪಿರಮಿಡ್ಸ್. ಸೊ ಈ ತರ ತುಂಬಾ ಹಲವಾರು ಟೈಪ್ಸ್ ಆಫ್ ಕ್ಯೂಬ್ ಸಿಗುತ್ತೆ. ಅದರಲ್ಲಿ ಮಿರರ್ ಕ್ಯೂಬ್, ಗೋಸ್ಟ್ ಕ್ಯೂಬ್, ಗೇರ್ ಕ್ಯೂಬ್ ಆ ತರ ತುಂಬಾ ಇದಾವೆ. ಅದ್ರ ನಂತರ ಇದನ್ನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಲ್ವ್ ಮಾಡಿರೋರು ಅಂದ್ರೆ ಮ್ಯಾಕ್ಸ್ ಪರ್ಕ್ ಅಂತ ಅವ್ರ ಹೆಸರು. 2023ರಲ್ಲಿ 3 ಸೆಕೆಂಡ್ 13 ಮಿಲಿ ಸೆಕೆಂಡ್ ಅಲ್ಲಿ ಇದನ್ನ ಸಾಲ್ವ್ ಮಾಡಿರೋರು. ಅವರು USA ಬೇಸ್ಡ್ ಸ್ಪೀಡ್ ಕ್ಯೂಬರ್ ಅಂತ. ಅಷ್ಟು ಸ್ಪೀಡ್ ಅಲ್ಲ ಅಂದ್ರು 2 minutes 30 seconds ಒಳಗೆ ಇವೆರಡನ್ನು ತಮ್ಮ ಮುಂದೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಈಗ ಇದು 2 ಫುಲ್ ಸಾಲ್ವ್ ಆಗಿದೆ. ಸೊ ಪಿರಮಿಡ್ಸ್ ಕ್ಯೂಬ್ ನ ಕಾರ್ತಿಕ್ ಅಣ್ಣ ಅವರು ಸ್ಕ್ರಾಂಬಲ್ ಮಾಡ್ತಿದ್ದಾರೆ. ರೆಗ್ಯುಲರ್ 3x3 ನ ನನ್ನ ಸಹೋದರನಾದ ಪ್ರತೀಕ್ ಅಣ್ಣ ಅವರು ಸ್ಕ್ರಾಂಬಲ್ ಮಾಡ್ತಿದ್ದಾರೆ. ಸೊ ನೀವು ನಿಮ್ಮ ಮೊಬೈಲ್ಗಳಲ್ಲಿ 2 ನಿಮಿಷ 30 ಸೆಕೆಂಡಿನ ಟೈಮರ್ ಇಟ್ಕೊಂಡು ಚೆಕ್ ಮಾಡಬಹುದು. ಸೊ ಈಗ ಇವೆರಡನ್ನು ಕಾರ್ತಿಕ್ ಅಣ್ಣ ಮತ್ತು ಪ್ರತೀಕ್ ಅಣ್ಣ ಸ್ಕ್ರಾಂಬಲ್ ಮಾಡಿದ್ದಾರೆ. ಈಗ ನೀವು ಕೌಂಟ್ ಡೌನ್ ಕೊಟ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಕೌಂಟ್ ಡೌನ್ ಕೊಡಕ್ಕೆ ರೆಡಿ ಇದ್ದೀರಾ? ಓಕೆ, 2 1 ಸ್ಟಾರ್ಟ್. ಈಗ ನೋಡಿ 2 ಕ್ಯೂಬ್ಗಳು ಸ್ಕ್ರಾಂಬಲ್ ಆಗಿದೆ. ಇದನ್ನ 2.5 ನಿಮಿಷದಲ್ಲಿ ಅಭಿನಂದನ್ ಅವರು ಸಾಲ್ವ್ ಮಾಡಿ ತೋರಿಸ್ತಾರೆ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಸಾಲ್ವ್ ಆಗಿದೆ. ದಯವಿಟ್ಟು ಸಾರ್ವಜನಿಕರು ಮಕ್ಕಳಿಗೆ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಸಮಿತಿ ವತಿಯಿಂದ ಸವಿನಯ ಪ್ರಾರ್ಥನೆ. ಬರ್ಲಿ ಅಭಿನಂದನ್ ಅವ್ರಿಗೆ ಜೋರಾದ ಚಪ್ಪಾಳೆ. ಎರಡು ನಿಮಿಷ 52 ಆಗಿದೆ. ಸಾರಿ, ನಾನು 2 ನಿಮಿಷ 30 ಸೆಕೆಂಡ್ ಅಂದಿದ್ದೆ. ಸೊ ನನಗೆ ಗೊತ್ತಿಲ್ಲ ಎಷ್ಟಾಗಿದೆನೋ. ಸೊ ಕರೆಕ್ಟ್ ಆಗಿದೆ ಅಂತ ಮೇಡಮ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಸೊ ಈಗ ಥ್ರೆಡ್ ಆರ್ಟಿಗೆ ಹೋಗೋದಾದ್ರೆ ಇದರಲ್ಲಿ 2 ಟೈಪ್ಸ್, ನನಗೆ ತುಂಬಾ ಟೈಪ್ಸ್ ಸಿಕ್ಕಿದೆ, ಆದ್ರೆ ನನಗೆ ಗೊತ್ತಾಗಿರೋದು 2 ಟೈಪ್ಸ್. ಒಂದು ಇದು ಮೇಲ್
ಫ್ರೆಂಡ್ಸ್ ಸ್ಟ್ರಿಂಗ್ ಆರ್ಟ್ ಅಂತ. ಅದು ಡ್ರಾಯಿಂಗ್ ಮೇಲೆ ಮೊಳೆಗಳನ್ನ ಹೊಡೆದು ಅದ್ರ ಮಧ್ಯೆ ದಾರನ ಸುತ್ತಬೇಕು. ಮತ್ತು ಥ್ರೆಡ್ ಆರ್ಟ್ ತೋರಿಸಿದ ನಮ್ಮ ಅಭಿನಂದನ್ ಇವರಿಗೆ ಧನ್ಯವಾದಗಳು. ಈಗ ನಮ್ಮ ಆಧಾರ್ ಮತ್ತು ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ ಪರಿಚಯವನ್ನು ಮಾಡಲು ನನ್ನ ಸಹೋದರರಾದ ಪ್ರತೀಕಣ್ಣ ಮತ್ತು ಆಚಾರ್ಯವರು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳಿ. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾರವು. ಇವತ್ತು ನಾನು ಆಕಾರದ ಪರಿಚಯ ಮಾಡಿಕೊಳ್ಳುತ್ತೇನೆ. ಆಕಾರ ಎಂದರೆ ಒಂದು ಬೀಜ ಇದ್ದ ಹಾಗೆ ಆ ಬೀಜ ಭೂಮಿಯಲ್ಲಿ ಬಿದ್ದು ಗಿಡವಾಗಿ ಮರವಾಗಿ ನೆರಳು ಕೊಡುತ್ತಿದೆ. ಅದೇ ಆಚರಣೆ ಅದು ಆಧಾರವಾಗುತ್ತದೆ. ಆಚರಣೆ ನಮ್ಮ ಸಂಸ್ಥೆಯು ಆಧಾರವಾಗುತ್ತದೆ. ಈಗ ನಮ್ಮ ಅತ್ತಾರು ಹೇಳಿದಾಗೆ ಎಲ್ಲರಲ್ಲೂ ಒಂದು ಕಲೆ ಇದ್ದೇ ಇರುತ್ತೆ, ಆದ್ರೆ ಅದು ನಮ್ಗೆ ಗೊತ್ತಿರಲ್ಲ. ಅದನ್ನ ಆ ಕಲೆನ ಗುರುತಿಸಿ ಅದನ್ನ ಹೊರಗಡೆ ಪ್ರದರ್ಶನ ಮಾಡೋದು ನಮ್ಮ ಆಕಾರಾಧಾರನ ಉದ್ದೇಶವಾಗಿರುತ್ತೆ. ಇಲ್ಲಿ ನಮ್ಮ ಆಕಾರದ ಸಂಸ್ಥೆಯಲ್ಲಿ ಏನ್ ಮಾಡಿಸ್ತಾರಪ್ಪ ಅನ್ನೋದು ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ, ಇದ್ರಲ್ಲೇ ನೀವು ಅರ್ಥ ಮಾಡ್ಕೋಬಹುದು. ಕಲೆ ಅಂದ್ರೆ ಏನಪ್ಪ? ಡ್ರಾಯಿಂಗ್, ಚಿತ್ರಕಲೆ, ಮೂರ್ತಿಕಲೆ, ಹಲವಾರು ಕಲೆಗಳಿದಾವೆ. ಆ ಕಲೆಗಳು ಮತ್ತು ಮೌಲ್ಯಗಳು ಅಂದ್ರೆ ದೊಡ್ಡವ್ರ ಜೊತೆ ಯಾವ ರೀತಿ ನರ್ತಿಸ್ಬೇಕು, ಚಿಕ್ಕವ್ರ ಜೊತೆ ಯಾವ ರೀತಿ ಇರ್ಬೇಕು, ಯಾವ ಸಂದರ್ಭ ಸಮಯದಲ್ಲಿ ಯಾವ ರೀತಿ ಇರ್ಬೇಕು ಅಂತ ಹೇಳ್ಕೊಡೋದು ನಮ್ಮ ಆಕಾರಾಧಾರನ ಉದ್ದೇಶವಾಗಿದೆ. ನಮ್ಮ ಆಕಾರಾಧಾರ ಸಂಸ್ಥೆಯಲ್ಲಿ 14 ಜನ ಮಕ್ಕಳು ಕಲಿತಾ ಇದ್ದಾರೆ. ನಮ್ಮ ಆಕಾರಾಧಾರನ ದಿನಚರಿ ಹೇಳೋದಾದ್ರೆ ಪ್ರತಿ ಭಾನುವಾರ ನಮ್ಮ ತರಗತಿ ಇರುತ್ತೆ. ಕರೆಕ್ಟ್ ಆಗಿ ಬೆಳಗ್ಗೆ 6 ಗಂಟೆಗೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಮಕ್ಕಳು ಇಲ್ಲಿ LKG ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕ 14 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ದಾವಣಗೆರೆ ಇಂದ ಹಿಡಿದು ಅಲ್ಲಿಂದ ಎಲ್ಲ ನಮ್ಮ ಆಕಾರಾಧಾರ ಸಂಸ್ಥೆಗೆ ಬೆಳಗ್ಗೆ ಕರೆಕ್ಟ್ ಆಗಿ 6 ಗಂಟೆಗೆ ಬರ್ತಾರೆ. 5 ನಿಮಿಷ ಲೇಟ್ ಆದ್ರೂ ಫೈನ್ ಇರುತ್ತೆ. ಅದು ಯಾಕೆ ಅಂದ್ರೆ ನಮ್ಗೆ ಜವಾಬ್ದಾರಿ ಬರ್ಲಿ ಅಂತ. ಇದರಿಂದ ನಾವು ತುಂಬಾ ಕಲಿಬಹುದು. ಇಲ್ಲೇನ್ ನಾವು ಈ ಟಿ ಶರ್ಟ್ ನ ಹಾಕಿದೀವಿ, ಇದನ್ನ ಪ್ರತಿ ಕ್ಲಾಸ್ ಅಲ್ಲಿ ನಾವು ಹಾಕೊಂಡ್ ಬರ್ತೀವಿ. ಯಾಕಂದ್ರೆ ಯೂನಿಫಾರ್ಮಿಟಿ ಬರ್ಲಿ ಅಂತ. ಇದರಿಂದ ನಾವು ತುಂಬಾ ಕಲಿಯೋದಿದೆ. ಜೊತೆಗೆ ನಾವು 6 ಗಂಟೆಗೆ ಬರ್ತೀವಿ, ಬಂದು ಸರಸ್ವತಿ ಪೂಜೆನ ಮಾಡಿ ಶ್ಲೋಕನ ಹೇಳಿ ಮತ್ತೆ ನಮ್ಮ ಆಕಾರಾಧಾರನ ಸ್ವಚ್ಛವಾಗಿಡೋದು ನಮ್ಮ ಕೆಲಸ. ಇದರಿಂದನೂ ನಾವು ಕಲಿಬಹುದು. ನಾನು ಆಕಾರಾಧಾರ ಸಂಸ್ಥೆಗೆ ಬರೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಅಮ್ಮನ ಮೇಲೆ ಡಿಪೆಂಡ್ ಆಗ್ತಿದ್ದೆ. ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಆಕಾರಾಧಾರನ ಶುದ್ಧವಾಗಿಡೋದನ್ನ ಕಲಿತು ಇಲ್ಲಿಂದ ನಾನು ತುಂಬಾನೇ ಕಲ್ತಿದ್ದೀನಿ. ಜೊತೆಗೆ ಮನೆಯಲ್ಲಿ ನನ್ನ ಕೆಲಸನ ನಾನೇ ಮಾಡ್ಕೋತೀನಿ ಅಂತ ಹೇಳೋಕ್ಕೆ ನನಗೆ ಖುಷಿ ಆಗುತ್ತೆ. ಜೊತೆಗೆ ಶ್ಲೋಕನ ಹೇಳಿ ಸರಸ್ವತಿ ಪೂಜೆನ ಮಾಡಿ ಯೋಗ ಮಾಡ್ತೀವಿ. ಯೋಗ ಇದ್ರೆ ಆರೋಗ್ಯ. ಅದಾದ್ಮೇಲೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದ್ಮೇಲೆ ಅದ್ರ ಹಿಂದ್ಗಡೆ ತುಂಬಾನೇ ಪ್ರಾಕ್ಟೀಸ್ ಇರುತ್ತೆ. ಆ ಪ್ರಾಕ್ಟೀಸ್ ಈಗ ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಏನೇನ್ ಸಿದ್ಧತೆ ಬೇಕು, ಏನೇನ್ ಥಿಂಗ್ಸ್ಗಳು ಬೇಕು, ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕು, ಇದ್ರ ಬಗ್ಗೆ ನಾವು ನಮ್ಮ ರಾಮು ಸರ್ ಜೊತೆ ಕುತ್ಕೊಂಡು ಎಲ್ಲಾರು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ನಮ್ಗೆ ನಮ್ಮ ರಾಮು ಸರ್ ಚಿಕ್ಕವ್ರ ಜೊತೆ ನಮ್ಮೆಲ್ಲರ ಜೊತೆ ಅವ್ರ ಮಕ್ಳ ತರನ ನಮ್ಮನ್ನ ನೋಡಿ ನಮ್ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಇಲ್ಲಿಂದ ನಾವು ಡ್ರಾಯಿಂಗ್ ನ ಮಾಡಿ ಆಟನ ಆಟಾಡಿ ನಾವು ನಮ್ಮ ತರಗತಿನ ಮುಕ್ತಾಯಗೊಳಿಸ್ತೀವಿ. ಇಲ್ಲಿಂದ ನಾವು ಇವತ್ತು ಈ ಸ್ಟೇಜ್ಗೆ ಬಂದಿದ್ದೀವಿ ಅಂತಂದ್ರೆ ಹಲವಾರು ಕಡೆನೂ ನಾವು ಇದೇ ರೀತಿ ಪ್ರೋಗ್ರಾಮ್ ನ ಕೊಟ್ಟಿದ್ದೀವಿ. ನಮ್ಮ ಟ್ಯಾಲೆಂಟ್ ನ ಪ್ರದರ್ಶನ ಮಾಡಿದೀವಿ.
ಹೇಳೋದಾದ್ರೆ ನೀವು ಅಲ್ಲಿ ನೋಡ್ತಿರ್ಬೋದು, ದಾವಣಗೆರೆ ಸಾಯಿ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ನಮ್ಮ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಅಲ್ಲಿ ಚಿತ್ರಕಲೆನ ಪ್ರದರ್ಶನ ಮಾಡಿದ್ವಿ. ಇದು ಹೇಳೋದಾದ್ರೆ 2023ರಲ್ಲಿ ಗಾಂಧಿ ಮೈದಾನದಲ್ಲಿ ನಾವು ಇಸ್ರೋ ಎಂಬ ಒಂದು ಟಾಪಿಕ್ ಮೇಲೆ ಒಂದು ಪ್ರದರ್ಶನ ಮಾಡಿದ್ವಿ. ಇವರು ನಮ್ಮ ಆಕಾರಾಧಾರ್ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು. ಇಲ್ಲಿ ಆರಿಕಾ ಮಂಜುನಾಥ್, ಇವರು ನಿಮ್ಗೆಲ್ಲ ಗೊತ್ತಿರ್ತಾರೆ. ಇವರು ಕನ್ನಡಕ್ಕಾಗಿ ಇವರು ಜಸ್ಟ್ ಸೆಕೆಂಡ್ PUC ಅಷ್ಟೇ, ನಮ್ಮ ಅಕ್ಕ. ಇವರು ಕನ್ನಡದ ಬಗ್ಗೆ, ನಮ್ಮ ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತಾರೆ. ಇವ್ರನ್ನ ಕರೆಸಿದ ಉದ್ದೇಶ ಏನಂದ್ರೆ, ನಮ್ಮನ್ನ ನಮ್ಮ ಏಜ್ ಅಲ್ಲಿರೋರ ಜೊತೆನೆ ನಮ್ಗೆ ಒಂದು ಜ್ಞಾನಯುತವಾಗಿರುವ ಭಾಷಣನ ಮಾಡ್ಸೋಕೆ. ಇದು ಬಳ್ಳಾರಿಯಲ್ಲಿ 4000 ಮಕ್ಕಳಿಗೆ ಮಣ್ಣಿನ ಒಂದು ಪರಿಸರ ಸ್ನೇಹಿ ಗಣೇಶ ಮಾಡೋದನ್ನ ನಾವು ಹೇಳ್ಕೊಟ್ಟಿದೀವಿ. ಅಲ್ಲಿ ಹಲವಾರು ಸ್ಕೂಲಿಂದ ಅಲ್ಲಿಗೆ ಬಳ್ಳಾರಿಯಲ್ಲಿ ಗಣೇಶ ಹಬ್ಬದಲ್ಲಿ, ಹೋದ ವರ್ಷ ಗಣೇಶ ಹಬ್ಬದಲ್ಲಿ ಕರೆಸಿದ್ರು. ನಮ್ಮನ್ನು ಅಲ್ಲಿ ಗಣೇಶ ಹೇಳ್ಕೊಡಕ್ಕೆ ಕರೆಸಿದ್ರು. ನಾನು ಮತ್ತು ನನ್ನ ಗೆಳೆಯರು, ನಮ್ಮ ಗುರುಗಳು ಮತ್ತು ನಮ್ಮ ಸಹಪಾಠಿಗಳು ಅಲ್ಲಿಗೆ ಹೋಗಿ 4000 ಮಕ್ಕಳಿಗೆ ಗಣೇಶ ಮಾಡೋದನ್ನ ಹೇಳ್ಕೊಟ್ಟಿದೀವಿ. ಇದು ಮೊನ್ನೆ ಗಾಂಧಿ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈಗ ನಮ್ಮ ಭೂಮಿಗೆ ಹುಟ್ಟಿ ಆಕಾರವಾಗಿ ಹುಟ್ಟಿ ಆಧಾರವಾಗಿ ಸ್ವರ್ಗಕ್ಕೆ ಸೇರಿರ್ತಕ್ಕಂತಹ ಎಲ್ಲ ನಮ್ಮ ವೀರ ಹೋರಾಟಗಾರರ ಚಿತ್ರಕಲೆನ ಮಾಡಿ ಅದನ್ನ ಏರ್ ಬಲೂನ್ ಮೂಲಕ ಅವ್ರನ್ನ ಮತ್ತೆ ಸ್ವರ್ಗಕ್ಕೆ ಕಳಿಸಿದ್ವಿ. ಇದು ನಮ್ಮ ಆಕಾರಾಧಾರ್ ಸಂಸ್ಥೆಯಲ್ಲಿ ಬೇಸಿಗೆ ಶಿಬಿರ ಮಾಡಿದ್ವಿ. ಇಲ್ಲಿ ಒಂದು ಸುಮಾರು 50 ಜನ ನನ್ನ ಗೆಳೆಯರು ಇದಕ್ಕೆ ಭಾಗವಹಿಸಿದ್ರು. ಇದನ್ನು ಸಹ ಇದೇ ರೀತಿ ನಾವಲ್ಲಿ ಇಸ್ರೋ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದೊಂದು ಮಾಡೆಲ್ನ ಮಾಡಿ ಅದಕ್ಕೆ ಒಬ್ಬೊಬ್ರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ. ಇದು ನಮ್ಮ ತಂಡ. ಇದು ಸಹ ನಮ್ಮ ಬೇಸಿಗೆ ಶಿಬಿರ. ಇದು ಕಳೆದ ಸಾರಿ. ಇದು 18,000 ನಾಣ್ಯಗಳನ್ನ ಯೂಸ್ ಮಾಡಿ, ನೀವೇನಲ್ಲಿ ರಾಮ ಮಂದಿರ ನೋಡಿದೀರಾ, ಅದನ್ನ ನಾವು ಕಾಯಿನ್ಗಳಲ್ಲಿ ₹1 20 ರೂಪಾಯಿವರೆಗಿನ ಕಾಯಿನ್ಗಳನ್ನ ಯೂಸ್ ಮಾಡಿ ನಾವು ಈ ರಾಮ ಮಂದಿರನ ಮಾಡಿದ್ವಿ. ಇದಕ್ಕೆ ನಮ್ಮ ಆಲ್ಮೋಸ್ಟ್ ನಾವು ಕರ್ನಾಟಕದಲ್ಲಿ ಎಲ್ಲರ ಹತ್ರನೂ ನಾವು ಕಾಯಿನ್ಸ್ ನ ಕಲೆಕ್ಟ್ ಮಾಡಿದೀವಿ. ಅರುಣ್ ಯೋಗಿ ಗೊತ್ತಲ್ಲ, ಬಾಲರಾಮ ಮಂದಿರದಲ್ಲಿ ಇರುವ ಬಾಲರಾಮನ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿ, ಇವ್ರ ಮನೆಯಿಂದಲೂ ನಮಗೆ ಕಾಯಿನ್ಸ್ ಗಳು ಬಂದಿತ್ತು. ಇದನ್ನ ನಾವು ಹಲವಾರು ಊರುಗಳಲ್ಲಿ, ಹಲವಾರು ಕಾರ್ಯಕ್ರಮಗಳಲ್ಲಿ ಇದನ್ನ ನಾವು ಪ್ರದರ್ಶನ ಮಾಡಿದೀವಿ. ಇದನ್ನ ನಾವು ಹರಿಹರೇಶ್ವರ ಜಾತ್ರೆ ಫೆಬ್ರವರಿಯಲ್ಲೇನಿತ್ತು, ಅಲ್ಲಿ ಇದನ್ನ ನಾವು ಪ್ರದರ್ಶನಕ್ಕಿಟ್ಟು ನವರತ್ನ ಜ್ಯುವೆಲರ್ಸ್ ಮುಂದೆ ಇದನ್ನ ನಾವು ಪ್ರದರ್ಶನಕ್ಕಿಟ್ಟಿದ್ವಿ. ಅದಕ್ಕೆ ಜಾಗ ಕೊಟ್ಟಿರ್ತಕ್ಕಂತಹ ನವರತ್ನ ಜ್ಯುವೆಲರ್ಸ್ ಅವರ ಮಾಲೀಕರಿಗೆ ಧನ್ಯವಾದಗಳು. ಇದು ಮೊನ್ನೆ 95ನೇ ವರ್ಷದ ಹುಟ್ಟುಹಬ್ಬ. ಬಳ್ಳಾರಿಯಲ್ಲಿ ನಾವು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿದ್ದು. ಇದು ದಾವಣಗೆರೆಯಲ್ಲಿ ಚಿತ್ರಸಂತೆ ಅಂದ್ರೆ ಈಗೇನ್ ಮಾರ್ಕೆಟ್ ಅಲ್ಲಿ ಫಾರ್ಮರ್ಸ್ ಅವರ ಬೆಳೆಗಳನ್ನ ಬೆಳೆದು ಅಲ್ಲಿ ಮಾಡ್ತಾ ಇರ್ತಾರೋ, ಅದೇ ರೀತಿ ಚಿತ್ರಸಂತೆಯಲ್ಲಿ ಆರ್ಟಿಸ್ಟ್ಗಳು ತಮ್ಮ ಡ್ರಾಯಿಂಗ್ ನ ಮಾಡಿ ಅಲ್ಲಿ ಪ್ರದರ್ಶನ ಮಾಡಿ ಜೊತೆಗೆ ಅದನ್ನ ಮಾರಾಟಕ್ಕೂ ಇಟ್ಟಿರ್ತಾರೆ. ಅದು ಬೆಂಗಳೂರಲ್ಲಿ, ದಾವಣಗೆರೆಯಲ್ಲಿ ನಡೆಯುತ್ತೆ. ಇದು ದಾವಣಗೆರೆಯಲ್ಲಿ ಭಾಗವಹಿಸಿ ನಾನು ಅಲ್ಲಿ ರವಿ ಚನ್ನಣ್ಣನವರ್ ಗೊತ್ತಲ್ಲ, ಅವರ IPS, ಅವರ ಅಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿ ಹೋಗಿ ಅವರ ಭಾವಚಿತ್ರನ ಮಾಡಿದ್ದೆ. ಅಲ್ಲೂ ಸಹ ಅವರ ಹತ್ರ ನಾನು ಪ್ರಶಂಸನೆ ಪಡೆದಿದ್ದೀನಿ. ನೀವು ನೋಡ್ತಿರ್ಬೋದು, ಇವರು ನಾಗೇಂದ್ರ ಪ್ರಸಾದ್. ಇವರು ಹಲವಾರು ಹಾಡುಗಳನ್ನ ಬರೆದಿದ್ದಾರೆ. ನೀವೇನಿಗೆ ಕೇಳ್ತಾ ಇರ್ತೀರಾ, ಒಂದು ಸಾಂಗ್ ಹೇಳೋದಾದ್ರೆ ಅಪ್ಪ ಐ ಲವ್ ಯು ಎಲ್ಲರೂ ಕೇಳಿದಿರಾ? ಆ ಸಾಂಗ್ ನ ಬರೆದಿರ್ತಕ್ಕಂತಹ ಲೇಖಕರು ಇವರ ಸ್ಟುಡಿಯೋಗೆ ನಾವು ಬೆಂಗಳೂರಲ್ಲಿ ಭೇಟಿ ನೀಡಿ ಅಲ್ಲಿ ಯಾವ ತರ ಸಾಂಗ್ ನ ರೆಕಾರ್ಡ್ ಮಾಡ್ತಾರೆ, ಯಾವ ತರ ಸ್ಟುಡಿಯೋ ಇರುತ್ತೆ, ಯಾವ್ಯಾವ ರೀತಿ ಇನ್ಸ್ಟ್ರೂಮೆಂಟ್ಸ್ ನ ಬಳಸ್ತಾರೆ ಅನ್ನೋದನ್ನ ಪರಿಚಯ ಮಾಡ್ಕೊಡಕ್ಕೆ ನಮ್ಮ ತಂಡದವರು ಹೋಗಿದ್ವಿ. ಅಲ್ಲೂ ಸಹ ನಾವು ತುಂಬಾ ಕಲ್ತಿದ್ವಿ. ಶಾಮನೂರು ಶಿವಶಂಕರಪ್ಪ ಅವರ ಮನೆಗೆ ಹೋಗಿ ಅವರ 95ನೇ ಹುಟ್ಟು ಹಬ್ಬಕ್ಕೆ ನಾವು ಅವರ ಭಾವಚಿತ್ರನ ಅವ್ರ ಮುಂದೆನೆ ಬಿಡಿಸಿದ್ವಿ. ಜೊತೆಗೆ ಇದು ನಮ್ಮ ಆಕಾರಾಧಾರ್ ಸಂಸ್ಥೆಯಲ್ಲಿ ಚಿತ್ರಕಲೆನ ಕಲಿತಿದ್ದು. ಮೊನ್ನೆ 6ನೇ ತಾರೀಕು ನೀವೆಲ್ಲ ಬಂದಿರ್ಬೋದು. ಚಿತ್ರಕಲೆ ಸ್ಪರ್ಧೆನ ನಮ್ಮ ಆಕಾರಾಧಾರ್ ಸಂಸ್ಥೆಯಿಂದ ಆಯೋಜನೆ ಮಾಡಿದ್ವಿ. ಇದಕ್ಕೆ ನಮ್ಗೆ ಇವತ್ತು ಸ್ಟೇಜ್ ಕೊಟ್ಟಿರ್ತಕ್ಕಂತಹ
ಹಿಂದೂ ಮಹಾಸಮಿತಿ ಇವರಿಗೆ ಧನ್ಯವಾದಗಳು. ನಾವು ಮೊನ್ನೆ ಅವತ್ತು ಏನ್ ಚಿತ್ರಕಲೆ ಸ್ಪರ್ಧೆನ ಮಾಡಿದ್ವಿ, ಅಲ್ಲಿ 100ಕ್ಕಿಂತ ಹೆಚ್ಚು ಮಕ್ಕಳು ನನ್ನ ಗೆಳೆಯರು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ಸಹ ಹೊರಗಡೆ ಪೋರ್ಟ್ರೇಟ್ ನ ಮಾಡಿದ್ದೆ. 70ಕ್ಕಿಂತ ಹೆಚ್ಚು ಪೋರ್ಟ್ರೇಟ್ ನ ಮಾಡಿದ್ದೀನಿ. ಮತ್ತೆ ನನ್ನ ಸಹೋದರಿ ಬೆಳಕು ಇವರು ಸಹ 20ಕ್ಕಿಂತ ಹೆಚ್ಚು ಪೋರ್ಟ್ರೇಟ್ ಗಳನ್ನ ಮಾಡಿದ್ದಾರೆ. ನೀವೆಲ್ಲ ನಮ್ಗೆ ಪ್ರಶಂಸೆನ ಕೊಟ್ರಿ, ಧನ್ಯವಾದಗಳು. ಮತ್ತೆ ನೀವು ನಮ್ಮ ಆಕಾರ ಆಧಾರ್ ಸಂಸ್ಥೆಗೆ ಸೇರ್ಬೇಕು ಅಂದ್ರೆ ಆಕಾರ ಆಧಾರ್ ಸಂಸ್ಥೆ ಹಂಸಾಗರ್ ಕಾಂಪೌಂಡ್ ಅಂಬಭವಾನಿ ದೇವಸ್ಥಾನದ ಪಕ್ಕದಲ್ಲಿರುವ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಾಮು ಸರ್ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು. ಧನ್ಯವಾದ ಪ್ರತಿಕಣ್ಣ. ಇಷ್ಟೆಲ್ಲ ವಿಷಯ ಇತ್ತು ನನ್ನ ಆಕಾರ ಆಧಾರ್ ಬಗ್ಗೆ ನನಗೆ ಇವತ್ತು ಮಟ್ಟ ಗೊತ್ತಿತ್ತು. ಹಾಗೇನು ಪ್ರತಿಕಣ್ಣ ಮತ್ತೊಂದ್ಸತಿ ಎಲ್ಲ ಕಾಲ್ ಮಾಡಿದ ಧನ್ಯವಾದಗಳು. ಈಗ ಅಶ್ವಿನಿ ತಂಡದವರಿಂದ ಭಗವದ್ಗೀತೆ ಶ್ಲೋಕಗಳು. ಓಂ ಪ್ರಾರ್ಥಾಯ ಪ್ರತಿಬೋಧಿತ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಮಹಾದ್ವೇಷಿಣೀಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ತಪತ್ರನೇತ್ರಾಯ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈತಪಾನವೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಬಂಧುಂ ಸಂಗಯತೆ ಗಿರಿಂ ಯತ್ಕೃಪಾದಮಹಂ ವಂದೇ ಪರಮಾನಂದಮಾಧವಂ ಪರಮಾನಂದಮಾಧವಂ ಪರಮಾನಂದಮಾಧವಂ. ಧನ್ಯವಾದಗಳು.
ಧನ್ಯವಾದ ಶಬ್ದಕ್ಕ. ನೀವು ಹಿಂದುತ್ವದ ಬಗ್ಗೆ ನಮ್ಮೆಲ್ಲರನ್ನು ಇಷ್ಟು ವಿಷಯಗಳನ್ನು ಹೇಳಿಕೊಟ್ಟಿದ್ದಕ್ಕೆ. ಈಗ ವರ್ಷಿಣಿ ಅಕ್ಕ, ಅನ್ವಿತಾ ಇವರಿಂದ ಹಿಂದುತ್ವದ ಚಿಹ್ನೆಗಳನ್ನು ಬಿಡಿಸುವುದು ಮತ್ತು ವೇದಿಕೆಗೆ ಹೋಗಿ ಬರಬೇಕು. ವರ್ಷಿಣಿ ಮತ್ತು ಅನಿತಾ ಅವರಿಗೆ ಜೋರಾದ ಚಪ್ಪಾಳೆ. ನಾನು ಮುಂದೆ ಒಂದು ಹಿಂದೂ ಧರ್ಮಕ್ಕೆ ನನ್ನದೇ ಆದ ಒಂದು ಕೊಡುಗೆ ನೀಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲ ಸಾಕ್ಷಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. 100 ಕೋಟಿ ದೇವರಿದ್ದರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಇದನ್ನ ನನ್ನ ಜೊತೆ ನೀವು ರಿಪೀಟ್ ಮಾಡ್ತೀರಾ? ಕೇಳಿಸ್ತಿಲ್ಲಪ್ಪ. 100 ಕೋಟಿ ದೇವರಿದ್ದರು ನಾವೆಲ್ಲ ಹಿಂದೂ, ಜೋರಾಗಿ ನಾವೆಲ್ಲ ಒಂದು. ಹಾಗೆ ಅನ್ಯ ಧರ್ಮಗಳನ್ನು ನಮ್ಮ ಧರ್ಮದಂತೆ ಪ್ರೀತಿಸಿ, ಗೌರವಿಸಿ, ಹಾಗೆ ಪ್ರಾಮಾಣಿಕತೆಯಿಂದ ಕಾಣಿ. ಅದೇ ತರ ನಮ್ಮ ಧರ್ಮವನ್ನು ಪ್ರಾಮಾಣಿಕತೆಯಿಂದ ನಾವು ನಮ್ಮ ತಂದೆ ತಾಯಿಯನ್ನ ಹೇಗೆ ನೋಡ್ತೀವೋ ಅದೇ ತರ ನಮ್ಮ ಧರ್ಮವನ್ನು ಪ್ರೀತಿಸಿ, ಗೌರವಿಸಿ, ಅದನ್ನ ಎತ್ತಿ ಹಿಡಿಯುವಂತ ಪ್ರಯತ್ನದಲ್ಲಿ ನೀವು ತೊಡಗೋಣ ಅಂತ ಹೇಳ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ಹಾಗೂ ಹಿಂದೂ ಮಹಾಸಮಿತಿಯವರಿಗೆ ನನ್ನ ಅನಂತ ನಮ್ಮ ವಂದನೆಯನ್ನು ಹೇಳಿಸುತ್ತಾ ನನ್ನ ಭಾಷಣವನ್ನು ವಿರಾಮ ಬಯಸುತ್ತೇನೆ. ಜೈ ಹಿಂದೂ, ಜೈ ಹಿಂದೂ, ಜೈ ಹಿಂದೂ, ನಾವೆಲ್ಲ ಒಂದು. ಇದನ್ನ ಇನ್ನೊಂದ್ಸಲ ಹೇಳಿ. ಜೈ ಹಿಂದೂ, ಜೈ ಹಿಂದೂ, ಜೈ ಹಿಂದೂ, ನಾವೆಲ್ಲ. ಧನ್ಯವಾದಗಳು. ಮಾಡಲು ನನ್ನ ಸಹೋದರನಾದ ಈಶಾನ್ ಅಣ್ಣ ಇವರು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಹೆಲೋ ಎವ್ರಿವನ್, ವಾಯ್ಸ್ ಬರ್ತಿಲ್ಲ? Myself Ishan. I am from Akarada, the line of art. I hope you will like my shadow art. Shall I present it? I can't understand. Let me start. Shall we off the light? Everybody tell, off the light. ಯಾರು ಅಂತ, ಏನು ಚಿತ್ರ ಅಂತ ಗೆಸ್ ಮಾಡಿ. ಗೊತ್ತಾಗ್ತಿದೆಯಾ? ಎಸ್, ಜಗನ್ನಾಥ ಚಿತ್ರವನ್ನ
ಎಲೆಯಲ್ಲಿ ಕಟ್ ಮಾಡಿಬಿಟ್ಟು ಅವರ ಚಿತ್ರವನ್ನು ಮಾಡಿದ್ದಾರೆ. ಇದನ್ನು ಶಾಡೋ ಆರ್ಟ್ ಅಂತ ಕರೀತಾರೆ. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಸ್ಥಾನಮಾನಗಳಿದ್ದಾವೆ. ಸೊ ಅದಕ್ಕೋಸ್ಕರ ಅವರು ಇದನ್ನ ರೆಡಿ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಈಗ ಹೇಳಿ, ಇದು ಯಾವುದಿದೆ? ಸ್ವಲ್ಪ ಹತ್ರ ತಗೊಳ್ಳಿ, ಅದನ್ನು ಸಬ್ಮಿಟ್ ಮಾಡಿ. ಹಾ, ಈಗ ಡೌನ್ ಮಾಡಿ. ಕಾಣ್ತಾ ಇದೆಯಾ? ಓಕೆ, ಯಾವ ಆರ್ಟ್ ಅಂತ ಹೇಳಿ? ಶಾಡೋ ಆರ್ಟ್. ಚಿತ್ರ ಏನು? ದುರ್ಗಮ್ಮ. ಓಕೆ, ನೆಕ್ಸ್ಟ್ ಇದಕ್ಕೆ ಎಲ್ಲರೂ ಹೇಳ್ತಾ ಇದ್ದೀರಾ? ಯಾವುದು? ನಟರಾಜ ಅಂತ. ಕರೆಕ್ಟಾ? ಎಸ್, ಕರೆಕ್ಟ್ ಇದೆ. ಇಲ್ಲಿ ಕಲಾವಿದರು ತುಂಬಾ ಸ್ಪೀಡ್ ಇದ್ದಾರೆ, ಅವ್ರನ್ನ ತೋರಿಸ್ತಾ ಇದ್ದಾರೆ. ವೇಟ್ ಮಾಡಿ. ಹಾ, ನವಿಲು ಕರೆಕ್ಟ್ ಅಲ್ವಾ?
ಚಪ್ಪಲಿಂದ ಅತಾರಿಯವರಿಗೆ ಧನ್ಯವಾದಗಳು. ಈಗ ನನ್ನ ಸಹೋದರನಾದ ವಿನಾಯಕ್ ಅಣ್ಣ ಇವರು ಚಿತ್ರ ಬಿಡಿಯಲು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ. ನಾನು ಮೊದಲೇ ನನ್ನ ಪರಿಚಯ ನಿಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದೀನಿ. ಈಗ ನಾನು ರಂಗೋಲಿ ಆರ್ಟ್ ಮಾಡಲು ಬಂದಿದ್ದೀನಿ. ಇವೆಲ್ಲರೂ ನೋಡಕ್ ರೆಡಿನಾ? ವಿನಾಯಕಣ್ಣ ಇವರು ಚಿತ್ರವನ್ನು ಬಿಡಿಸಿದ್ದಕ್ಕೆ ಧನ್ಯವಾದಗಳು. ಈಗ ಹಿಂದೂ ಹೋರಾಟಗಾರರ ಚಿತ್ರವನ್ನು ಬಿಡಿಸಲು ನನ್ನ ಸಹೋದರನಾದ ಪ್ರತೀಕ್ ಅಣ್ಣ ಇವರು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಎಲ್ರಿಗೂ ಸಂಜೆಯ ಶುಭ ಸಂಜೆ. ನನ್ನ ಹೆಸರು ಪ್ರತೀಕ್. ನಾನು MKT CBSE ಶಾಲೆಯಲ್ಲಿ 8ನೇ ತರಗತಿಯನ್ನ ಓದ್ತಾ ಇದ್ದೀನಿ. ಕಲೆ ಮತ್ತು ಮೂಲ ಶಿಕ್ಷಣ ಪರಿಚಯ ಕೇಂದ್ರ ಆಕಾರ ಸಂಸ್ಥೆಯಲ್ಲಿ ನಾನು ಕಲಿತಾ ಇದ್ದು, ನಾನು ಇವತ್ತು ಹಿಂದೂ ಹೋರಾಟಗಾರರ ಚಿತ್ರವನ್ನ ಬಿಡಿಸ್ತೀನಿ. ನೀವೆಲ್ಲ ಅವರ ಹೆಸರು ಹೇಳ್ತೀರಾ? ನಮ್ಮ ಆಕಾರದ ಸಂಸ್ಥೆಯಲ್ಲಿ ನನ್ನ ಜವಾಬ್ದಾರಿ ಅವಕಾಶಗಳನ್ನ ಹುಡುಕಿ ಕೊಡೋದು. ಅಂದ್ರೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ, ಇದಕ್ಕೆ ನಮ್ಗೆ ಅವಕಾಶನ ಹಿಂದೂ ಸಮಿತಿಯವರು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲೆಲ್ಲಿ ಅವಕಾಶಗಳನ್ನ ಇರುತ್ತೋ ಅದನ್ನ ಹುಡುಕಿ ನಮ್ಮ ಸರ್ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ಏನೇನು ಹೆಲ್ಪ್ ಬೇಕೋ ಅದನ್ನ ನಾನು ನಮ್ಮ ಆಕಾರದ ಸಂಸ್ಥೆಯಲ್ಲಿ ಮಾಡ್ತೀನಿ. ಈಗ ನಾನು ಡ್ರಾಯಿಂಗ್ ಮಾಡ್ತೀನಿ. ನೀವೆಲ್ಲ ರೆಡಿ ಇದೀರಾ?
ಚಿಲ್ಡ್ರನ್ಸ್ ಗುಡ್ ಕೂಡ ಬರ್ಸ್ಕೊಳ್ಳಿ. ಹಿಂದೂ ಮಹಾಗಣಪತಿ ವೇದಿಕೆಯಲ್ಲಿ ದಿನಾಂಕ 6/9/2025 ಚಿತ್ರಕಲಾ ಸ್ಪರ್ಧೆಯನ್ನು ನಡೆಸಿದ್ದೆವು. ಅದರ ಬಹುಮಾನವನ್ನು ವಿತರಣೆ ಮಾಡಲು ಬರುತ್ತಿದ್ದಾರೆ ನನ್ನ ಗುರುಗಳು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಪ್ರಾರಂಭದಲ್ಲಿ ಥ್ರೆಡ್ ಆರ್ಟ್ ಅಂತ ಹೇಳಿದ್ರು, ಅಭಿನಂದನೆಯವರು ಕ್ಯೂಬಿಕ್ಸ್ ಬಗ್ಗೆ ಮಾಡಿದ್ರು, ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದನ್ನ ನಿಮ್ಮಿಂದ ಪ್ರದರ್ಶಿಸಿದ್ದಾರೆ. ಇದನ್ನ ರೂಪಾ ಮೇಡಮ್ ಅವ್ರಿಗೆ ಕೊಡಬೇಕು ಅಂತ ಅವ್ರದೊಂದು ಆಸೆ. ಸೊ ನಮ್ಮನ್ನ ಈ ವೇದಿಕೆಗೆ ವಿಜಯನಗರದಲ್ಲಿ ನಡೆದಂತಹ ಈ ತರ ಕಾರ್ಯಕ್ರಮನ ನೋಡಿ ಅವರು ಅದನ್ನು ನೆನಪಿಟ್ಕೊಂಡು ಈ ವರ್ಷ ನಮಗೆ ಇಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಹಿಂದೂ ಮಹಾಗಣಪತಿಯವರು ನಾವೊಂದು ಒಂದೇ ಮಾತು ಕೇಳ್ಕೊಂಡಿದ್ದು, ನಮಗೆ ವೇದಿಕೆ ಹೊರಗಡೆ ಬೇಕು, ಒಳಗಡೆಗೆ ಕಂಪೋಸ್ ಆಗೋದಿಲ್ಲ ಇದು ಅಂತ. ಸೊ ಅದನ್ನ ಅವರು ಒಂದು ಸಾರಿ ಕೂಡ ಈಗ ಆಗಲ್ಲ ಅಂತ ಹೇಳಿಲ್ಲ. ಏನೇನು ಕೇಳಿದ್ವಿ ಆ ಪ್ರಾಪರ್ಟೀಸ್ ಎಲ್ಲ ಕೊಟ್ಟರು. ನಾವು ಸ್ಟೇಜ್ ಕೇಳಿದ್ರು, ಸ್ಟೇಜ್ ಕೊಟ್ಟರು, ಸ್ಕ್ರೀನ್ ಕೇಳಿದ್ರು. ಇದು ಯಾವುದು ನಮ್ದಲ್ಲ. ನಾವೊಂದು ಎರಡೇನೋ ಡಿಸೈನ್ಸ್ನ ಬ್ಯಾನರ್ಸ್ ತಗೊಂಡಿದ್ದೀವಿ ಅಷ್ಟೇ. ಮಿಕ್ಕಿದೆಲ್ಲ ಹಿಂದೂ ಮಹಾಗಣಪತಿ ಹೊರವರ್ದವ್ರಿಗೆ. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮತ್ತು ನಮ್ಮಿಂದ ಒಂದು ನಮ್ಮ ಆಕಾರದ ಸಂಸ್ಥೆ ಕಡೆಯಿಂದ ಕೂಡ ಅಭಿನಂದನೆಗಳು. ಸೊ ಇದು ರೂಪಾ ಮೇಡಮ್ ಅವ್ರು ಬಂದು ಇದನ್ನ ತಗೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅಭಿನಂದನೆ ಅವರು ಕೊಡ್ತಾ ಇದ್ದಾರೆ. ನಾನು ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಆಮೇಲೆ ತೋರಿಸ್ತೀನಿ ಅಂತ. ಈಗ ನೀವು ಅದನ್ನ ವೀಕ್ಷಣೆ ಮಾಡಿರ್ಬೋದು. ಅದನ್ನ ಮಾಡಕ್ಕೆ ನನ್ನ ಗೆಳೆಯನಾದ ಈಶಾನ್ ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. ಅವನಿಗೆ ಒಂದು ಥ್ಯಾಂಕ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರೂ ಅವನಿಗೊಂದು ಜೋರಾದ ಚಪ್ಪಾಳೆ ಹಾಕ್ಬೇಕು ಪ್ಲೀಸ್. ಸೊ ಇದೇ ರೀತಿ ನಿಮ್ಮ ಟ್ಯಾಲೆಂಟ್ ಗಳನ್ನ ನೀವು ಗುರುತಿಸ್ಕೋಬೇಕಂತಂದ್ರೆ ನೀವು ಬಂದು ಜಾಯ್ನ್ ಆಗಿ ನಮ್ಮ ಆಕಾರ ಆಧಾರ ಸಂಸ್ಥೆ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ, ಅಂಬಾಭವಾನಿ ದೇವಸ್ಥಾನದ ಪಕ್ಕ, ಹರಿಹರ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಾಮು ಸರ್ನ ಸಂಪರ್ಕಿಸಿ. ಥ್ಯಾಂಕ್ ಯು. ಆಕಾರ ಅದರ ಬಗ್ಗೆ ಒಂದು ಪ್ರಾರಂಭದಲ್ಲಿ ಹೇಳಿದ್ದೆ. ನಾನೊಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಹಂಚ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಈ ಊರಲ್ಲಿ ಬೇಸಿಕ್ ಆಗಿ ಇದೇ ತರ ಪಿಂಡನಾಗಿ ಆಡ್ಕೋತಾ ಬೆಳೆದವನು. ನಾನು SLC ಅಲ್ಲಿ ತುಂಬಾ ಸರಿ ಫೇಲ್ ಆಗೋನು, ಒಂದ್ಸರಿ ಅಲ್ಲ ತುಂಬಾ ಸರಿ ಫೇಲ್ ಆಗೋನು. ಆದ್ರೆ ನಂದು ಮಾಸ್ಟರ್ಸ್ ಆಗಿದೆ, ಮಾಸ್ಟರ್ ಡಿಗ್ರಿ ಆಗಿದೆ. ಅದರಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. ಸೊ ಇಲ್ಲಿ ಡೌನಿಂದ ಅಪ್ ಬರ್ಲಿಕ್ಕೆ ಏನ್ ಬೇಕು, ಏನ್ ಕಲಿಬೇಕು, ಏನ್ ಮಾಡ್ಬೇಕು ಅಂತ ನಮ್ಮ ಕಿಡ್ಲೇಸ್ ಕಮ್ಮಿ ಬಂದಾದ್ಮೇಲೆ ನಮಗೊಂದು ಅವಕಾಶ ಕೊಡ್ತು. ಊರ್ ಬಿಟ್ಟು ತೊಲಗ್ಬಿಡು ನೀನು, ಊರಲ್ಲಿ ಇರಬೇಡ ಅಂತ. ಸೊ ನನ್ಗದೊಂದು ಅವಕಾಶ ಅಂತ ತಿಳ್ಕೊಂಡು ಅಥವಾ ಹೋದ್ನು. ನಾನು ನಮ್ಮ ಕರ್ನಾಟಕ ಎಲ್ಲ ಬಾಂಬೆ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಗೆ ಕೆಲಸಗಳನ್ನು ಮಾಡ್ತಾ ಬಂದೆ. ಸೊ ಅದಾದ್ಮೇಲೆ ಬಿಡದೆ ಇರೋದು ಯಾವುದು, ಮದುವೆ ಆಗೋದು. ಸೊ ಅದನ್ನಾದ್ಮೇಲೆ ನಾವು ಬಂದ್ವಿ, ದಾಂಪತ್ಯ ಜೀವನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಬಂದು 12 ವರ್ಷ ಆಯ್ತು. ನಾನು ನಮ್ಮೂರಿಗೆ ರಿಟರ್ನ್ ಬಂದು. ಇದರಲ್ಲಿ ಒಂದು ಸಾರಿ ಒಬ್ಬ ಕಸ್ಟಮರ್ ಏನ್ ಮಾಡಿದ್ರು, ಶಿವಕುಮಾರ್ ಗುರುಗಳದ್ದು ಚಿತ್ರನ ಮೂರ್ತಿಯಾಗಿ ನಮ್ಮನ್ನ ರೂಪ ಮಾಡ್ಲಿಕ್ಕೆ ಕೊಟ್ಟಿದ್ರು. ಅದನ್ನ ಮಾಡಿದಾಗ ಪ್ರಾರಂಭದಲ್ಲಿ ಮಾಡಿದೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೆ ಮಾಡಿದೆ. ಆಮೇಲೆ ಏನಾಯ್ತು, ಅದ್ರ ಜೊತೆಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಇದನ್ನ ಈಸಿ ಮೆಥಡಲ್ಲಿ ಹೇಳೋದಾದ್ರೆ, ನೀವು ಯಾವುದೇ ಒಂದು ಪ್ಲೇಸಿಗೆ ಹೋದಾಗ ಕೆಲವೊಂದು ಪ್ಲೇಸ್ಗಳನ್ನ ನಿಮ್ಮನ್ನ ಹಾಗೆ ನಿಲ್ಲಿಸ್ಬಿಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಇನ್ನೂ ಈಸಿ ಅಂತಂದ್ರೆ ಬಟ್ಟೆ ಅಂಗಡಿಗೆ ಹೆಣ್ಮಕ್ಳು ನೀವೆಲ್ಲ ಹೋದಾಗ ಸ್ಯಾರಿಗಳು ಕೆಲವೊಂದು ಡಿಸೈನ್ಗಳನ್ನ ಅಟ್ರಾಕ್ಟ್ ಮಾಡತ್ತಾರ. ನಮ್ಮನ್ನ ಗುರುಗಳು ಆ ಸಂದರ್ಭದಲ್ಲಿ ನನ್ನನ್ನ ಮಾಡೋದು ಬಿಟ್ಟುಬಿಡು, ನೀನು ಫಸ್ಟ್ ಹುಡುಕೋ, ನೀನ್ ಎಲ್ಲಿದಿ ಅಂತ ಕಂಡುಕೋ ಅಂತ ಹೇಳಿದ್ರು. ಅವಾಗ ನಾನು ನನ್ನನ್ನು ಕಂಡುಕೊಂಡಾಗ ಮೊದಲನೇ ಕಾರ್ಯಕ್ರಮ ನಮ್ದು ನಾನೇನು ನನ್ನದೇನು ಅಂತ. ಇದನ್ನು 2 ವರ್ಷ ಸತತವಾಗಿ ಪ್ರಯತ್ನ ಮಾಡಿದ ಮೇಲೆ ನಂತರದಲ್ಲಿ ಹೇಳು ಕೇಳು 28 ಅಂತ ಹೇಳಿ ಅದನ್ನು ಮತ್ತೆ 2 ವರ್ಷ ಮಾಡಿದ್ವಿ. ಸೊ ಆ ಕಾರ್ಯಕ್ರಮದಲ್ಲಿ ಚಿತ್ರಕಲನ ನಮ್ಮ ಸಂಸ್ಥೆಯಲ್ಲಿ ಬಂದು ಚಿತ್ರ ಬರೀತಾ ಇದ್ರು. ಅದರಿಂದನೂ ಸಾಕಷ್ಟು ಮಕ್ಕಳು ಪ್ರತಿಭೆಯನ್ನು ಕಲ್ತ್ಕೊಂಡ್ರು. ನಾನು ಆಮೇಲೆ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಮುಕ್ತವಾಗಿ ಅವ್ರ ಜೊತೆಗೆ ಸಂವಹನ ಮಾಡೋಂಥದ್ದು, ಹಾಗೆ ಅವ್ರ ಜೊತೆಗೆ ಚಿತ್ರ ಬರೆಯೋದು, ಚಿತ್ರ ಯಾವ ಸ್ಥಾನದಲ್ಲಿದೆ, ಯಾವ ರೀತಿ ಇದು ಬಳಕೆಗೆ ಬರುತ್ತೆ, ಇದರಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ನಾ ಇದನ್ನ ನೋಡ್ತಾ ಬಂದೆ. ಸೊ ಅದು ನನಗೆ ಪ್ರಚೋದನೆ ಬಂತು. ಆಗ ಬಂದಿದ್ದೆ ಆಕಾರದಿಂದ ಆಧಾರ. ಶಿವಕುಮಾರ್ ಗುರುಗಳು ಆಧಾರವಾಗಿ ನನಗೊಂದು ಆಧಾರವಾಗಿ ಹೇಳಿದ್ರು. ಆವಾಗ ನನ್ನ ಕಲೆ 100 ಪಟ್ಟು ಕಿಲೋಮೀಟರ್ ಸ್ಪೀಡ್ ಆಗಿ ಹೋಗ್ತಾ ಬಂತು. ಸೊ ಅದನ್ನ ನಾನು ಯಾಕೆ ನನ್ನಲ್ಲೇ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನ ಮಕ್ಕಳಿಗೆ ಅಲ್ಲದೆ ನಮ್ಮೂರಿನ ಮಕ್ಕಳು ನನ್ನ ಮಕ್ಕಳಾಗಿ ನನ್ನ ಜೊತೆಯಲ್ಲಿ ಸುತ್ತಮುತ್ತಲು ಓಡಾಡ್ತಾ ಇರ್ತಾರೆ ಅನ್ನೋ ಕಾರಣದಲ್ಲಿ ನಾನು ಹೇಗೆ
MKT ಶಾಲೆ ಕನ್ನಡ ಮೀಡಿಯಂದಲ್ಲಿ ಓದಿದ್ರು ಕೂಡ ಧನಲಕ್ಷ್ಮಿ ಮೇಡಮ್ 4ನೇ ಕ್ಲಾಸಲ್ಲಿ ಒಂದು ವಿಚಾರ ಹೇಳ್ಕೊಡ್ತಾರೆ, 7ನೇ ಕ್ಲಾಸಲ್ಲಿ ಕಮಲಾರಾವ್ ಮೇಡಮ್ ಅಂತಿದ್ರು, ಅವರು ಒಂದು ವಿಚಾರ ಹೇಳ್ಕೊಟ್ರು. ಹಾಗೆ ಕಾಲೇಜಲ್ಲಿ ನಾನು ಸೇರ್ಲಿಕ್ಕೆ ಜನಾರ್ದನ್ ಸರ್ ಅಂತಿದ್ರು, ಅವರು ಹೇಳ್ಕೊಟ್ರು. ಹಾಗೆ ಕಾಲೇಜಿಂದ ಕಾಲೇಜ್ ಮತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಸಾಕಷ್ಟು ಈ ಥರ ಟೀಚರ್ಸ್ಗಳು ಹೇಳಿ ನಾನು ಕೆಲಸವನ್ನು ಮಾಡ್ತಾ ಬಂದೆ. ಇವರು ಆಧಾರವಾಗಿದ್ದಾರೆ, ನಾನು ಒಂದು ಆಧಾರದ ಒಂದು ಪರಿಕಲ್ಪನೆಯಲ್ಲಿ ಬೆಳಿಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಈ ಥರ ಬೆಳೆಸ್ಕೊಂಡು ಬಂದೆ. ಸೊ ಇದರಲ್ಲಿ ನಾನು ನಿಮಗೆ ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಏನಪ್ಪ ಅಂದ್ರೆ, ಮಕ್ಕಳ ಪ್ರತಿಭೆಗೆ ತಾವೆಲ್ಲರೂ ಕೂಡ ಸಹಕಾರ ಆಗ್ರಿ. ಮಕ್ಕಳ ಪ್ರತಿಭೆ ಯಾವ್ದ್ರಲ್ಲಿ ಇರುತ್ತೆ, ಹೇಗಿರುತ್ತೆ ಯಾರಿಗೂ ಗೊತ್ತಿರಲ್ಲ. ನೀವು ಅವ್ರನ್ನ ಡಾಕ್ಟರ್ ಮಾಡ್ಬೇಕಾ, ಅದನ್ನೇ ಮಾಡಿ, ಇಂಜಿನಿಯರ್ ಮಾಡ್ಬೇಕಾ ಅದನ್ನೇ ಮಾಡಿ. ನಾನು ಅದಕ್ಕೇನು ಅಡ್ಡಿ ಬರ್ತಾ ಇಲ್ಲ. ಅಲ್ಲೂ ಕೂಡ ಲೀಡರ್ಶಿಪ್ ಬೇಕಾಗುತ್ತೆ. ನಾವು ಇಂಜಿನಿಯರ್ ಮಾಡ್ತೀವಿ, ಸೊ ಅವರು ಇಂಜಿನಿಯರ್ ಆಗಿರ್ತಾರೆ, ಅಲ್ಲಿ ಲೀಡರ್ಶಿಪ್ ಆಗ್ತಾರೆ, ಅದು ಕನ್ಫ್ಯೂಸ್ ಆಗಿರುತ್ತೆ. ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, PUC ಡಿಗ್ರಿ ಒಳಗಡೆಗೆ ನಾನು ಸಾಕಷ್ಟು 80% ಅಲ್ಲಿ ನಾನು ನೋಡಿದ್ದೀನಿ. ಎಲ್ಲರನ್ನೂ ಕೇಳ್ತೀನಿ, ನಾನು ಬೇಸಿಕ್ ಆಗಿ ಕೇಳ್ತೀನಿ, ನಿಮ್ಮ ಆ ಮಗು ನೀನು ಏನಾಗ್ತೀಯಾ ಫ್ಯೂಚರಲ್ಲಿ, ನೀನು ಏನಾಗ್ತಾನೆ ಅಂಕಲ್ ಅಪ್ಪಾಜಿ ಸೇರಿಸಿದರೆ ನಾನು ನೋಡ್ಬೇಕು ಅಂತಾರೆ. ನಾನಿನ್ನೂ ನೋಡ್ಬೇಕು ಅಂತಾರೆ. ಅವರು ಡಿಗ್ರಿ ಓದ್ತಿದ್ದಾರೆ, ನಾನು ನೋಡ್ಬೇಕು ಅಂತಾರೆ. ಚಾಯ್ಸ್ ಇಲ್ಲ ಅವ್ರ ಹತ್ರ. ಯಾಕಪ್ಪ ಅಂದ್ರೆ ನಾವು ಪುಷ್ ಮಾಡ್ತಾ ಇದ್ದೀವಿ, ಮಾರ್ಕ್ಸ್ಗಳಿಂದ ಪುಷ್ ಮಾಡ್ತಾ ಇದೀವಿ. ಮಾರ್ಕ್ಸ್ ಅವ್ರಿಗೆ ಜಾಸ್ತಿ ಬರಬೇಕಂದ್ರೆ ಅವ್ರಿಗೆ ಫ್ರೀಡಮ್ ಬೇಕು. ಫ್ರೀಡಮ್ ಬೇಕು ಅಂತಂದ್ರೆ ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ನೀವು ಕರ್ಕೊಂಡು ಹೋಗೋ ಜಾಗ ಅವ್ರು ಸೆಲ್ಫಿ ತಗೊಳೋದಕ್ಕಿಂತ ಅವ್ರನ್ನ ಸೆಲ್ಫಿ ತಗೊಳ್ಳೋ ರೀತಿ ಮಾಡೋದಿದೆಯಲ್ಲ. ಇವತ್ತು ಅವ್ರು ಮೇಡಮ್ ಮಾಡಿದ್ರಲ್ಲ, ಅವರು ಕಾಣಿಕೆ ಕೊಟ್ಟರು, ಒಂದು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ರೀತಿ ಅವರನ್ನ ಸೆಲ್ಫಿ ತಗೊಳ್ಳೋದಿದೆಯಲ್ಲ, ಅದು ನಮಗೆ ಬೇಕಲ್ವಾ. ಸೊ ಈ ತರ ಬೆಳಿಬೇಕು ಅನ್ನೋದು ಒಂದು ದೃಷ್ಟಿಕೋನ. ಇದನ್ನ ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ನಾವು ಅಂಬಾಭವಾನಿ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಕಲೆಯನ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ ಚಿತ್ರಕಲೆ ತೋರಿಸ್ತಾ ಇಲ್ಲ, ಅವರ ವ್ಯಕ್ತಿತ್ವ ಇಲ್ಲಿ ನೋಡಿರ್ಬೋದು. ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನ, ನಾವು ಕಲೆ ಮತ್ತು ಮೌಲ್ಯ ಎರಡನ್ನೂ ಕೊಡ್ತಾ ಇದ್ದೀವಿ. ಎಕ್ಸಾಂಪಲ್ ಇನ್ನೂ ತುಂಬಾ ಅಂದ್ರೆ, ಬಸ್ಸಲ್ಲಿ ಹೋಗುವಾಗ ಸೀಟ್ನ ಬಿಟ್ಕೊಡಲ್ಲ. ನೀವು ದಾರಿಯಲ್ಲಿ ಹೋಗ್ತಿರ್ತೀರ, ನಿಮ್ಮ ಪಕ್ಕದಲ್ಲೇ ಕೆಲವೊಬ್ರು ಹೊಗಳ್ತಾರೆ, ಅವರು ದುಶ್ಚಟಗಳಿಗೆ ಹೋಗಿರ್ತಾರೆ. ಸೊ ಆ ಥರ ಯಾಕೆ ಕಾರಣ ಆಗ್ತಾರೆ ಅಂತಂದ್ರೆ, ಅವರಿಗೆ ಅವರ ಸುತ್ತಮುತ್ತಲ ವಾತಾವರಣ ಅಟ್ರಾಕ್ಟ್ ಮಾಡ್ತಿರುತ್ತೆ. ನೀವು ಅವ್ರನ್ನ ಚಾಯ್ಸ್ ಮಾಡಿಬಿಟ್ಟು ಈ ಥರ ಒಂದು ಸ್ಥಾನಮಾನಗಳು ಎಲ್ಲಿದೆ ಅಲ್ಲಿ ನೀವು ಗುರುತಿಸಿ ಅವ್ರನ್ನ ಸಪೋರ್ಟ್ ಮಾಡಿ. ಇವತ್ತು ನನಗೆ ಖುಷಿ ಆಗಿದೆ ಅಂದ್ರೆ, ದಾವಣಗೆರೆಯಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆ ಅಂದ್ರೆ ಕನಿಷ್ಠ 70ರಿಂದ 75 ಜನ ಸೇರ್ತಾರೆ. ನಮ್ಮೂರಲ್ಲಿ ಎಮ್ಮೆ ಜನ 150 ಮಕ್ಕಳನ್ನ ಕರ್ಕೊಂಡು ಬಂದು ಮಾಡಿಸಿದ್ದಾರೆ ಅಂದ್ರೆ ಇದು ಸುಮ್ಮನೆ ಗ್ರೇಟ್ ಅಲ್ವಾ. ಸೊ ಆ ಪೋಷಕರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಇನ್ನು ಮೇಡಮ್ ಅವರೊಂದವರು ಮಾತಾಡಲಿ, ಹಾಗೇನೆ ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನನ್ನ ಕಡೆಗೆ ನಾನು ನೋಡುವಂಥ ಜಾಗದಲ್ಲಿ ಇವತ್ತು ನಾನು ಮುಂದೆ ಕಾಣಬಹುದು, ನಾಳೆ ನನ್ನ ಪಕ್ಕದಲ್ಲಿ ಮುಂದೆ ಕಾಡ್ತೇನೆ. ರನ್ನಿಂಗ್ ರೇಸ್ ಅನ್ನೋದು ಎಲ್ರಿಗೂ ಒಂದೇ ಇರುತ್ತೆ. ಹಾಗಾಗಿ ಪ್ರಶಸ್ತಿ ಎಲ್ಲರಿಗೂ ಪ್ರಧಾನವಾಗಿ ಎಲ್ರಿಗೂ ನಂಬರ್ 1 ಅಂತ ಕೊಡ್ತೀವಿ. ಸೊ ಮಿಕ್ಕಿದರೆಲ್ಲರೂ ಪಾರ್ಟಿಸಿಪೇಟ್ ಅಂತ. ಸೊ ಇದನ್ನ ಮೇಡಮ್ ಅವರು ಮಾತಾಡಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಹಿಂದೂ ಮಹಾ ಗಣಪತಿಯವರ ಸಮಿತಿಯವರಿಗೆ ನಮ್ಮ ಆಕಾರ ಆಧಾರ್ ಸಂಸ್ಥೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಆಮೇಲೆ ಈ ಒಂದು ಅವಕಾಶವನ್ನ ನೀಡಿರ್ತಕ್ಕಂತ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಲ್ಲಿ ನಮ್ಮ ಒಂದು ಆಕಾರ ಆಧಾರ್ ಸಂಸ್ಥೆಯು ಮುಖ್ಯವಾಗಿ ಮಕ್ಕಳಲ್ಲಿ ಇರ್ತಕ್ಕಂತ ಒಂದು ಮೌಲ್ಯಗಳನ್ನ ಹೊರತರಬೇಕು. ಅದೇ ರೀತಿಯಾಗಿ ಹೊಸ ಹೊಸ ಬೆಳವಣಿಗೆಯಲ್ಲಿ ಈ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ಏನಿವೆ ಅವು ಬರ್ತಾ ಬರ್ತಾ ಈಗಿನ ಆಧುನಿಕ ಜಗತ್ತಿನಲ್ಲಿ ಕಳೆದೋಗ್ತಿದ್ದಾವೆ. ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಈಗೇನಾಗ್ತಿದೆ, ಮಕ್ಕಳು ಕೆಟ್ಟೋಗ್ತಿದ್ದಾರೆ, ಆ ಚಟ ಕಲಿತಿದ್ದಾರೆ, ಈ ತರ ಎಲ್ಲ ಸಿಚುವೇಶನ್ಗಳನ್ನ ನೋಡ್ತಾ ಇದೀವಿ. ಅದಕ್ಕೆ ಕಾರಣರು ಯಾರು? ಮಕ್ಕಳು ಯಾವುದೇ ಆಗಿರ್ಲಿ ಸ್ವತಃ ಹುಟ್ಟಲೇ ಬಂದ್ಬಿಡುತ್ತಾ? ಇಲ್ವಾ ಅಲ್ಲ. ಅದನ್ನ ನಾವು ಯಾವ ರೀತಿ ಹೇಳ್ಕೊಡ್ತೀವಿ, ಅದೇ ರೀತಿಯಾಗಿ ಆ ಮಗು ಹುಟ್ಟಿದ್ದು ಬೆಳೆದಿದ್ದು ವಾತಾವರಣ, ಮುಖ್ಯವಾಗಿ ಬೆಳೆಯತಕ್ಕಂತ ವಾತಾವರಣನೇ ಆ ಮಗು ಮೇಲೆ ಪರಿಣಾಮ ಬೀರುತ್ತೆ. ಈಗೇನಾಗುತ್ತೆ, ಈಗಿನ ಒಂದು ಬಿಸಿ ತಂದೆ ತಾಯಿಗಳು ತಮ್ಮ ಒಂದು ಪ್ರೊಫೆಷನ್ ಇದರೊಳಗಡೆ ಬಿಸಿ ಆಗ್ಬಿಟ್ಟು ಮಕ್ಕಳು ಏನ್ ಮಾಡ್ತಿದಾರೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ನಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಈ ಕ್ಲಾಸಿಗೆ ಹಾಕ್ಬಿಡೋಣ, ಆ ಕ್ಲಾಸಿಗೆ ಹಾಕ್ಬಿಡೋಣ, ಅಲ್ಲಿ ಕಲಿತಾರೆ, ನಮ್ ಜವಾಬ್ದಾರಿ ಕಡಿಮೆ ಆಗುತ್ತೆ ಅಂತಲ್ಲ. ಅಲ್ಲಿಂದ ನಿಮ್ಮ ಜವಾಬ್ದಾರಿ ತುಂಬಾ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಎಲ್ಲಾ ಸಂಸ್ಥೆಗಳು, ಶಾಲೆಗಳು
ಈ ಒಂದು ಈ ಸ್ಕೂಲ್ಗಳು ಏನಿದಾವಲ್ಲ ಅವು ನಿಮ್ಮ ಮಕ್ಕಳ ಜವಾಬ್ದಾರಿನ ಸಂಪೂರ್ಣವಾಗಿ ತಗೊಳಕ್ ಸಾಧ್ಯನೇ ಇಲ್ಲ. ಅವ್ರು ಏನ್ ಕಲಿಸ್ಕೊಡ್ತಾರೆ ಸ್ವಲ್ಪ, ಆದ್ರೆ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಅಬ್ಸರ್ವ್ ಮಾಡ್ತಿರೋರು ಕ್ಷಣದ್ದು ಅದು ತಂದೆ ತಾಯಿಗಳು ಮಾತ್ರ. ಇವತ್ತು ನಮ್ಮ ಶಾಲೆ ನಮ್ಮ ಸಂಸ್ಥೆಗಳು ಏನ್ ಕಲಿಸ್ಕೊಡ್ತವೆ ಅದು ಸ್ವಲ್ಪ ಮಾತ್ರ. ಹಾಗಾಗಿ ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ಮಕ್ಕಳ ಮೇಲೆ ತಂದೆ ತಾಯಿಗಳ ಪರಿಣಾಮ ತುಂಬಾ ಒಳ್ಳೆ ರೀತಿಯಲ್ಲಿ ಬೀರ್ಬೇಕಾಗಿರುತ್ತೆ. ತಂದೆ ತಾಯಿಗಳೇ ಮುಖ್ಯವಾಗಿ ಆ ಮಕ್ಕಳ ಮೇಲೆ ಏನ್ ಮಾಡ್ತಿದ್ದಾರೆ ಏನಿಲ್ಲ, ಅವ್ರು ಒಳ್ಳೆ ದಾರಿಯಲ್ಲಿ ನಡೀತಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ಈ ಒಂದು ಏನಾಗಿದೆ ಮೀಡಿಯಾಗಳಿದಾವಲ್ಲ, ಈ ಮೀಡಿಯಾದಿಂದ ಬರ್ತಕ್ಕಂತಹ ಒಂದು ಕೆಟ್ಟ ಪರಿಣಾಮದಿಂದ ಏನೇನೋ ಕಲಿಬಹುದು. ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು. ಯಾವ ರೀತಿ ಮಕ್ಕಳ ಮೇಲೆ ಗಮನನ ನೀವು ಹೆಚ್ಚಾಗಿ ತಗೊಳ್ಬೇಕು. ಅದು ಈಗಿನ ಯಾಕಿದು ಒತ್ತಿ ಹೇಳ್ತಿದ್ದೇನೆಂದ್ರೆ ಅದು ನಿಮಗೆ ಗೊತ್ತಿದೆ, ನಾನು ಹೇಳ್ಬೇಕಾಗಿಲ್ಲ. ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅದರಿಂದ ನಿಮ್ ಮಕ್ಕಳನ್ನ ಹೊರತಂದ್ಬಿಟ್ಟು ಅವರಲ್ಲಿ ಏನ್ ಟ್ಯಾಲೆಂಟ್ ಇದೆ ನನ್ನ ಗುರ್ತಿಸಿ. ಅದು ತಂದೆ ತಾಯಿ ಮಾತ್ರ ಗುರ್ಸಕ್ ಸಾಧ್ಯ. ಒಬ್ಬ ಗುರು ಅವನ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಿದ್ದಾನೆ, ಅವನು ಗುರ್ಸಕ್ ಸಾಧ್ಯ. ಆದ್ರೆ ಹೆಚ್ಚಾಗಿ ಅದನ್ನ ಗುರ್ಸಿ ಅದರಿಂದ ಹೊರಗ್ ತರೋದು ತಂದೆ ತಾಯಿಗಳು ಮಾತ್ರ. ಅದನ್ನ ನೀವು ಗಮನದಲ್ಲಿಟ್ಕೊಂಡು ಅವರನ್ನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ನಾನೊಂದು ಈ ಕಳಕಳಿ ಮನಂತಿಯನ್ನ ಮಾಡ್ಕೊಂತೀನಿ. ಅದೇ ರೀತಿಯಾಗಿ ನಮ್ಮ ಉದ್ದೇಶನೂ ಅದೇ ಇದೆ. ಈಗ ನಾನೊಬ್ಬ ಅಡ್ವೊಕೇಟ್ LLB ಮುಗಿಸಿದೀನಿ, ಆದ್ರೆ ನನ್ನ ಪ್ರೊಫೆಷನ್ಗೆ ಹೋಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಮಕ್ಕಳಿದ್ದಾರೆ ನನಗಿಬ್ರು, ನಾನು ಅವ್ರ ಬಗ್ಗೆ ಕಾಳಜಿ ಮಾಡ್ಬೇಕು. ನಾನು ಒಬ್ಳು ತಾಯಿಯಾಗಿ ಮೊದ್ಲು ನನ್ನ ಜವಾಬ್ದಾರಿ ಮಾಡ್ಬೇಕು, ಆಮೇಲೆ ನಾನು ವೃತ್ತಿ ಜೀವನ ಮಾಡ್ಬೋದು. ಆದ್ರೆ ನನ್ನ ಮಕ್ಕಳನ್ನ ನಾನು ಒಳ್ಳೆ ದಾರಿಗೆ ತಗೊಂಡು ಹೋಗಿಲ್ಲ ಅಂದಾಗ ನಾನು ಯಾವುದೇ ವೃತ್ತಿ ಮಾಡಿದ್ರು ಅದು ವ್ಯರ್ಥ. ಹೌದಲ್ವಾ? ಈಗಿನ ಯುಗದಲ್ಲಿ ನೀವು ತಂದೆ ತಾಯಿಗಳು ಪೋಷಕರೇ ಮೊದಲು ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ತಗೊಳ್ಳಿ. ಆಮೇಲೆ ಇವತ್ತು ದುಡ್ಡು ಅಂತಸ್ತು ಎಲ್ಲ ಆಮೇಲೆ ಬಂದೇ ಬರುತ್ತೆ. ನಿಮ್ಮ ಮಕ್ಕಳು ಒಂದು ಒಳ್ಳೆ ದಾರಿಗೆ ತಗೊಂಡೋಗಿ ನಿಮ್ಮ ಹೆಸರನ್ನ ಗಳಿಸಿ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ದುಡ್ಡು ಅಂತಸ್ತು ಎಲ್ಲದೂ ತಾನಾಗೇ ಬರುತ್ತೆ ಅಲ್ವಾ? ಈ ಒಂದು ಮುಖ್ಯ ಉದ್ದೇಶದಿಂದ ನಾವು ಮಕ್ಕಳಿಗೆ ಸಂಸ್ಕೃತಿ ಮೌಲ್ಯಗಳನ್ನ ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಹೃತ್ಪೂರ್ವಕದ ಧನ್ಯವಾದಗಳನ್ನು ತಿಳಿಸ್ತೇನೆ. ರಾಮು ಅವರು ಭಾಳ ಚೆನ್ನಾಗಿ ಮಕ್ಕಳನ್ನ ತಿದ್ದಿ ಅವರಿಗೆ ಈ ನಮೂನೆ ಪ್ರೋತ್ಸಾಹ ಕೊಟ್ಟು ಅವ್ರ ಮಾತಿನ ಚೇರಿ ಅವ್ರ ಮೈಕ್ ಹಿಡ್ಕೊಂಡಾಗ ನಮಗೆ ಮೈಕ್ ಹಿಡ್ಕೊಂಡಾಗ ಎಷ್ಟೊಂದು ಭಯ ಆಗುತ್ತೆ. ಆ ಮೈಕ್ ಇದನ್ನು ಅವ್ರಿಗೆ ಹುಡುಗರಿಗೆ ಕಲಿಸ್ಕೊಟ್ಟಿದ್ದಾರೆ ಅಂದ್ರೆ ಅದು ನಮಗೆ ಭಾಳ ಹೆಮ್ಮೆ ಆಗ್ತೈತೆ. ಈ ಥರ ಮಕ್ಕಳನ್ನ ಬೆಳೆಸ್ಕೊಂತ ಬಂದರೆ ಒಳ್ಳೆ ದಾರಿ ಬರ್ತಾರೆ ಮಕ್ಕಳು, ಒಳ್ಳೆ ಸಂಸ್ಕೃತಿ ಕಲಿತಾರೆ. ಅವಳು ನಮ್ಮ ಏರಿಯಾದ ಹುಡುಗಿ ಹಿಂದುತ್ವದ ಬಗ್ಗೆ ಮಾತಾಡಿದ್ಲು, ಅವಳಿಗೇನು ನಾನು ಕೃತಜ್ಞತೆ ಹೇಳ್ಬೇಕು. ಯಾಕಂದರೆ ಹಿಂದುತ್ವದ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅಂಥ ಸಣ್ಣ ಹುಡುಗರಲ್ಲಿ ತಲೆ ತುಂಬಿದ್ಬೇಕು ಅಂದ್ರೆ ಭಾಳ ಒಳ್ಳೆಯದು. ಇವರು ಈಗ ಯಾವುದೇ ಮಾಡಿದರೂ ಒಳ್ಳೆ ಹಿಂದುತ್ವ ಕಾರ್ಯಕ್ರಮಗಳಿಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಅಕ್ಕಾರ ರಾಮು ಅವರಿಗೆ ನನ್ನ ಧನ್ಯವಾದಗಳು.
ಮೊದಲೇದಾಗಿ ಹಿಂದೂ ಮಹಾಗಣಪತಿ ವತಿಯಿಂದ ಮಾಡ್ತಾ ಇರೋಂಥ ಎಲ್ಲ ಜನರಿಗೂ ಸಂಸ್ಥೆಯವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮೊದಲೇದಾಗ ಆಧಾರ್ ಸಂಸ್ಥೆಯಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ಪ್ರೋತ್ಸಾಹ ನೀಡಿದ್ರು ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲದೇ ಪ್ರತಿಯೊಬ್ಬರಿಗೂ ಒಂದು ಅವಕಾಶವನ್ನು ಕೊಟ್ಟು ಅವತ್ತು ಕೂಡ ಎಲ್ರಿಗೂ ಒಂದು ಪ್ರತಿಭೆಯನ್ನು ನಮಗೆ ಹೊರಹೊಮ್ಮೋದಕ್ಕೆ ಅವಕಾಶ ಕೊಟ್ಟರು. ಅದೇ ರೀತಿಯಾಗಿ ಮಕ್ಕಳಲ್ಲಿರುವಂಥ ಎಲ್ಲ ಕಲೆಗಳನ್ನ ಅವರು ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚೆಚ್ಚಾಗಿ ಮಕ್ಕಳನ್ನ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅನ್ನೋ ಭಾವನೆಯಿಂದ ನಾವು ನಮ್ಮ ಮಕ್ಕಳನ್ನ ಆ ರೀತಿ ಬೆಳೆಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಹಿಂದೂ ಮಹಾಗಣಪತಿಯ ಇವರ ಆಶ್ರಯದಲ್ಲಿ ಆಧಾರ್ ಸಂಸ್ಥೆಯವರು ದಿನಾಂಕ 6/9/25 ಅತ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮವು ರೆಕಾರ್ಡ್ ಬ್ರೇಕ್ ಆಗೈತೆ ಅಂದರೂ ತಪ್ಪಾಗಲಾರ್ದು. ಹೆಚ್ಚು ಕಡಿಮೆ ಒಂದು 150 ಜನ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅತ್ಯಂತ ಯಶಸ್ವಿಯಾಗಿ ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಮಕ್ಕಳಿಗೆ ಎಲ್ಲರಿಗೂ ಯಾರಿಗೂ ಅಸಮಾಧಾನ ಇರಬಾರ್ದು ಅಂತ ಹೇಳಿ ನಮ್ಮ ಒಂದು ಕಮಿಟಿಯಿಂದ ನಾವೆಲ್ಲರೂ ಆ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟು ಪ್ರಶಂಸೆ ಪಡಿಸಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಇಂದು ನಡೆದ ಆಧಾರ್ ಸಂಸ್ಥೆಯಿಂದ ಒಂದು ಅತ್ಯಂತ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಗಣಪತಿಯ ಮುಂಭಾಗದಲ್ಲಿ ನಡೆಸಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಹಿಂದೂ ಮಹಾಗಣಪತಿಯ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಇಂಥ ಒಂದು ಕಾರ್ಯಕ್ರಮದ ಜೊತೆಗೆ ನಮ್ಮ ಆಧಾರ್ ಸಂಸ್ಥೆಯು ಒಡಗೂಡಿ ನಮಗೆ ಈ ಕಾರ್ಯಕ್ರಮನ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹರಿಹರದ ಹಿಂದೂ ಮಹಾಗಣಪತಿಯ ಈ ಕಾರ್ಯಕ್ರಮದಲ್ಲಿ ಈ ಡ್ರಾಯಿಂಗ್ ಕಾರ್ಯಕ್ರಮದಲ್ಲಿ ನನ್ನ 2 ಮಕ್ಕಳಾದಂಥ KS ಅಶ್ವಿತ್ ಆ್ಯಂಡ್ KS ಶಿವಮ್ ಇವರು ಕೂಡ ಡ್ರಾಯಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಇವ್ರಿಗೆ ಪ್ರಮಾಣ ಪತ್ರವನ್ನು ಬಂದಿದೆ. ಆದರೆ ನಮ್ಮ ಹರಿಹರ ನಗರದ ಹೆಮ್ಮೆಯ ಮಕ್ಕಳಾಗಬೇಕಂತೇಳಿ ನಾನು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನನ್ನ 2 ಕಣ್ಣುಗಳು ನಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಒಳ್ಳೆಯದಾಗಬೇಕಂತೇಳಿ ನಿಮ್ಮ ಮುಖಾಂತರ ನಾವು ಬೇಡಿಕೊಳ್ಳುತ್ತೇವೆ. ನನಗೆ ಕಾರ್ಯಕ್ರಮ ಇದು ನೋಡಿ ಬಹಳ ವಿಶೇಷ ಅನ್ನಿಸ್ತು. ನಮ್ಮ ಹರಿಹರ ಒಳಗೆ ಈ ಥರ ಆಕಾರ ಮತ್ತು ಆಧಾರ ಥರ ಕ್ಲಾಸಸ್ ಇದೆ ಅಂತಂದರೆ ನಮಗೆ ತುಂಬ ಖುಷಿ ಆಯಿತು. ನಮ್ಮ ಮಕ್ಕಳು ಈಗ ದೊಡ್ಡವರಾಗಿಬಿಟ್ಟಿದ್ದಾರೆ. ಸಣ್ಣವರು ಇದ್ದರೆ ನಾವು ನಿಜಾನೇ ಖಂಡಿತ ಅದರೊಳಗೆ ಸೇರಿಸ್ಬಿಡ್ತಿದ್ವಿ. ತುಂಬ ಖುಷಿ ಆಯಿತು. ನಿಜಾನೇ ಇದು ಒಂದು ಹರಿಹರಕ್ಕೆ ಒಂದು ಆಶೀರ್ವಾದ ಅಂತ ತಿಳ್ಕೊಬೇಕು. ಆ ಥರ ಇದು ಒಂದು ಕ್ಲಾಸಸ್ ಶುರು ಮಾಡಿದ್ದಾರೆ. ನಿಜಾನೇ ಭಾಳ ಹೆಮ್ಮೆ ಪಡಿಬೇಕು. ತುಂಬ ಖುಷಿ ಆಯಿತು. ಎಲ್ಲರೂ ಮಕ್ಕಳು ಅವ್ರವ್ರ ಮಕ್ಕಳಿಗೆ ಎಲ್ಲ ತಂದೆ ತಾಯಿಯವರು ಅವ್ರ ಮಕ್ಕಳಿಗೆ ಇಲ್ಲಿ ಸೇರಿಸಿ ಒಂದು ಸಂಸ್ಕಾರವನ್ನು ಕೊಡಿಸ್ಬೇಕು ಅಂತ ನಮಗೂ ಆಸೆ. ಧನ್ಯವಾದ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.